ಇವತ್ತು ಬಹಳ ಆನಂದವಾದಂಥ ದಿನ. ಯಾಕೆಂದರೆ ನಮ್ಮ ಸ್ವಪ್ನ ಶ್ರೀಕಾಂತ್ ಅವರ ಮನೆಯ ಗೃಹ ಪ್ರವೇಶ. ಹೋದ ಸರಿ ಅನ್ಸತ್ತೆ ನಾವು ಬಂದಾಗ ಅವ್ರು ಹೇಳ್ತಾ ಇದ್ರು, ಅಪ್ಪಾಜಿ ನಾವು ಬಹಳ ವರ್ಷದಿಂದ ಈ ಮನೆಯಲ್ಲಿ, ಎಷ್ಟು ವರ್ಷ? 7 ವರ್ಷದಿಂದ ಈ ಮನೆಯಲ್ಲಿ ಬಾಡಿಗೆಯಲ್ಲಿ ಇದ್ವಿ. ಈಗ ನಾವು ಅನಿವಾರ್ಯವಾಗಿ ಬದಲಾಯಿಸಬೇಕು, ಹಾಗಾಗಿ ಬೇರೆ ಒಳ್ಳೆ ಮನೆಗೆ ಹೋಗೋಕ್ಕೆ ಆಶೀರ್ವಾದ ಮಾಡಿ ಅಂತ. ಅವಾಗ ಯಾಕೋ ತಾಯಿ ನನ್ನ ಬಾಯಲ್ಲಿ ಹೇಳ್ತಾರೆ, ಬೇರೆ ಎಲ್ಲೋ ಹೋಗೋಣ, ಅದನ್ನೇ ಕೊಂಡ್ಕೊಂಡ್ಬಿಡು ಅಂತಾನೆ. ಏನಪ್ಪಾಜಿ ಬೀಗ ಇರ್ತೀರಿ, ನಡಿ ನಡಿ ಸುಮ್ಮನೆ ನಡಿ ಅಂತೇಳಿ ಅಷ್ಟೇ ಕಳಿಸಿದ್ರು. ಆದರೆ ಇವತ್ತು ಮಾತುಕತೆ ಎಲ್ಲ ಆಗಿದೆ. ಮಿಕ್ಕಿದ ಫಾರ್ಮಾಲಿಟೀಸ್ ಆಗಬೇಕು. ಮಿಕ್ಕಿದ ಫಾರ್ಮಾಲಿಟೀಸ್ ಆದ್ಮೇಲೆ ಅಲ್ಬೇಕು ಅಪ್ಪಾಜಿ ಗೃಹ ಪ್ರವೇಶ ಅಲ್ಲ. ನಮ್ಮ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರ, ಆಸ್ಟ್ರಾಲಜಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮನೋ ನಿಶ್ಚಯವೇ ಅಂತಿಮ ಅಂತ ಬರೆದಿದೆ. ದಪ್ಪಕ್ಷರಗಳ ಬರೆದಿದೆ, ಮನೋ ನಿಶ್ಚಯವೇ ಅಂತಿಮ ಅಂತ. ಯಾವುದೇ ಆದರೂ ಅಷ್ಟೇ, ಮನೋ ನಿಶ್ಚಯ ಆದಮೇಲೆ ಮತ್ತದು ನಿನ್ನ ಮಿಕ್ಕಿದ್ದೆಲ್ಲ ರಿಜಿಸ್ಟ್ರೇಷನ್ನು, ಡಾಕ್ಯುಮೆಂಟೇಷನ್ನು, ಖಾತೆ ಬದಲಾಯಿಸೋದು, ಟ್ಯಾಕ್ಸ್ ಕಟ್ಟೋದು, ಎಲೆಕ್ಟ್ರಿಸಿಟಿನ ನಮ್ಮ ಹೆಸರಿಗೆ ಮಾಡಿಸ್ಕೊಡೋದು, ಇದೆಲ್ಲ ಬರೀ ಫಾರ್ಮ್ಯಾಲಿಟೀಸ್. ಆಲ್ ಅದರ್ಸ್ ಆರ್ ಫಾರ್ಮ್ಯಾಲಿಟೀಸ್. ಬಟ್ ಯಾವಾಗ ಅಂದರೆ ಒಂದು ಮನೋನಿಶ್ಚಯ ಆಯಿತು ಅಂತಂದರೆ ಅಲ್ಲಿಗೆ ಮುಗೀತು ಅಂತ ನಮ್ಮ ಶಾಸ್ತ್ರ. ಅದರಲ್ಲೂ ಅದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಅದನ್ನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಬಹಳಷ್ಟು ತಪ್ಪು ತಿಳುವಳಿಕೆಗಳು ಇವತ್ತಿಗೂ ಇದೆ. ಒಂದು ಹುಡುಗ ಹುಡುಗಿ ನೋಡಬೇಕಾದ್ರೂ ಅಷ್ಟೇ, ಹುಡುಗ ಹುಡುಗಿಯನ್ನ, ಹುಡುಗಿ ಹುಡುಗಿಯನ್ನ ಅಪ್ಪ ಅಮ್ಮ ನೀನು ಒಪ್ಕೋತೀಯೋದು ಎರಡನೇ ಪ್ರಶ್ನೆ. ಒಪ್ಕೊಂಡ್ಮೇಲೆ ಅದಕ್ಕೆ ಆಗೋಯ್ತು ಅಂತ, ಮನೋನಿಶ್ಚಯ ಆಗೋಯ್ತು ಅಂತ. ನೀನು ಯಾವ ಜಾತಕ ಹಿಡ್ಕೊಂಡು ಓಡಾಡಬೇಕಾಗಿಲ್ಲ. ಎಷ್ಟು ಗಣ ಕೂಟ ಕೂಡತ್ತೆ, ಗೃಹ ಮೈತ್ರಿ ಹೇಗಿದೆ ಅಂತ. ಅವರವ್ರ ಮೈತ್ರಿ ಆದ್ಮೇಲೆ ನೀನ್ಯಾವ ಗೃಹ ಮೈತ್ರಿ ಮಾಡಬೇಕಾಗುತ್ತೆ. ಇದು ಶಾಸ್ತ್ರ ಹೇಳೋದನ್ನ ನಾನು ಹೇಳ್ತೀನಿ, ನಾನು ಹೇಳೋದಲ್ಲ. ಅದರಿಂದ ಈಗಿನ ಕಾಲಕ್ಕೆ ನಾವು ಮದುವೆಯ ವಿಚಾರದಲ್ಲಿ ಜಾತಕ ಹಿಡ್ಕೊಂಡು ಓಡಾಡ್ತಿದ್ದೀವಿ ಅಂದರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲವನ್ನೂ ಹೇಳ್ಕೊಂಡ್ಬರುತ್ತೆ, ಕೊನೆಯಲ್ಲಿ ಒಂದು ಮಾತನ್ನು ಹೇಳಿಬಿಡುತ್ತೆ, ಮನೋನಿಶ್ಚಯವೇ, ಯಾವುದೇ ಇದ್ರಲ್ಲೂ ಅಷ್ಟೇ, ಮನೋನಿಶ್ಚಯವೇ ಅಂತಿಮ ಅಂತೇಳಿ. ಅದರಿಂದ ಈಗಿನ ಕಾಲಕ್ಕೆ ನಾನೀಗ ನೋಡ್ತಾ ಇದ್ದೆ, ಈಗೊಂದು 5 ವರ್ಷದಿಂದನೇ ನೋಡಿದ್ದೆ, ಪ್ರೀ ವೆಡ್ಡಿಂಗ್ ಅಂತ ಬರುತ್ತೆ. ಇವಳೆಲ್ಲೋ ಇದು ಇರ್ತದೆ, ಉಯ್ಯಾಲೆ ಮೇಲೆ ಕೂರಿಸಿ ಹೂವು ಹಿಡ್ಕೊಂಡು ಬರ್ತಾರೆ. ಅವನಿಗೆ ಹೂವು ಹಿಡ್ಕೊಂಡು ಪಾಪ ಹಿಂದಕ್ಕೆ ಹೋಗ್ತಾನೆ, ಆಗ್ಲಯ್ಯ. ಮತ್ತು ಇವಳೆಲ್ಲೋ ಕೂತ್ರೆ ಇಂದ ಜಾರ್ತಾಳೆ, ಇವನೆಲ್ಲೋ ಆನೆ ಮೇಲೆ ಕೂತ್ಕೊಂಡ್ ಬರ್ತಾನೆ ಅಂತ ಏನೇನೋ ತೋರಿಸಿದ್ರು. ಯಾವುದೋ ಈ ಒಂದು 6 ವರ್ಷದಲ್ಲಿ ಅನ್ಸತ್ತೆ, ಯಾವುದೋ ಮದುವೆಗೆ ಹೋಗಿದ್ವಿ, ಮದುವೆ ಮನೆಗೆ ಹೋಗಿದ್ವಿ, ಅದನ್ನು ಹಾಕಿದ್ರು ಅವರು ಇದ್ರೊಳಗಡೆ LED ಸ್ಕ್ರೀನಲ್ಲಿ. ನಾನಂತೆ ಮದುವೆ ಹೋಯ್ತಾ ಅಂತ. ಇಲ್ಲ, ಮತ್ತೇನು ಅವರಿಬ್ರು ಪಾರ್ಕಲ್ಲೆಲ್ಲ ಓಡಾಡ್ತಿರೋದು ಬರ್ತಿದ್ದೆಲ್ಲ ಮತ್ತೆ. ಅದು ಪ್ರೀ ವೆಡ್ಡಿಂಗ್ ಅಂತ ಅಂಕಲ್. ಅವಾಗ ಅಂಕಲ್ ಅಪ್ಪಾಜಿ ಆಗಿರಲಿಲ್ಲ, ಅದು ಹಿಂದೆ ಹಾಗೆ ನಡೆಯೋದು. ಅದು ಒಂದ್ಸರಿ ನೀನು ಅಷ್ಟು ಮನೋನಿಶ್ಚಯ ಆದ್ಮೇಲೆ ಮತ್ತೆ ಹಿಡ್ಕೊಂಡು ಓಡೋದ್ರಲ್ಲ ಅರ್ಥವೇ ಇಲ್ಲ. ಅರ್ಥ ಇಲ್ಲ ಅಲ್ಲ, ಯು ಆರ್ ಯು ಫೂಲಿಶ್ ಫೆಲೋ ಅಂತ. ಒಂದ್ಸರಿ ಮನೋನಿಶ್ಚಯ. ಹಾಗಾದ್ರೆ ಅಪ್ಪಾಜಿ ಹಿಂದಿನ ಕಾಲದಲ್ಲಿ ಜಾತಕ ತೋರಿಸ್ತಿದ್ರಲ್ಲ ಅಂತ. ಹಿಂದಿನ ಕಾಲದ ವಿಚಾರ ಯೋಚನೆ ಮಾಡು. ಆ ಕಾಲದಲ್ಲಿ ಹುಡುಗ ಹುಡುಗಿ ನೋಡಿರ್ತಿಲ್ಲ, ಹುಡುಗಿ ಹುಡುಗನ್ ನೋಡಿರ್ತಿರ್ತಿಲ್ಲ, ಮನೋನಿಶ್ಚಯ ಆಗಿರ್ತಿದ್ದಿಲ್ಲ. ಆಗ ಹುಡುಗಿಯ ತಾಯಿಗೆ ತಂದೆಗೆ ಅನ್ಸೋದು, ಅಯ್ಯೋ ನನ್ನ ಮಗಳು ಹೇಗಿರ್ತಾಳೋ ಏನೋ ಅಂತ ಹೇಳಿ ಜಾತಕ ಹಿಡ್ಕೊಂಡು ಓಡಾಡೋರು. ಯಾಕೆ? ಮನೋನಿಶ್ಚಯನೇ ಆಗಿರ್ತಿದ್ದಿಲ್ಲ. ಅವರಿಬ್ರು ಒಬ್ರನ್ನೊಬ್ರು ನೋಡ್ತಾ ಇದ್ದಿದ್ದು ಯಾವ ಕಾಲದಲ್ಲಿ? ತೆರೆಯನ್ನ ಹಿಡಿದು ಮಂಗಳಾಷ್ಟಕವನ್ನ ಹೇಳಿ ಇಬ್ರು ಈಕ್ಷಣೆಯ ಸಮಯದಲ್ಲಿ ಜೀರಿಗೆ ಬೆಲ್ಲ ಹಾಕುವಾಗ ನೋಡೋರೇ ಹೊರತು ಅಲ್ಲಿವರೆಗೆ ನೋಡೇ ಇರ್ತಿದ್ದಿಲ್ಲ. ಹಾಗಾಗಿ ಅವಾಗ ಜಾತಕ ನೋಡೋದ್ರಲ್ಲಿ ಅರ್ಥ ಇತ್ತು. ಇವತ್ತೆಲ್ಲವೂ ಓಡಾಡ್ಕೊಂಡು ಪ್ರೀ ವೆಡ್ಡಿಂಗ್ ಎಲ್ಲ ಮಾಡಿಕೊಂಡು ಮನೋನಿಶ್ಚಯ ಆದ್ಮೇಲೂ ಎಂಥ ವಿಪರ್ಯಾಸದಲ್ಲಿದ್ದೀವಿ ನಾವು ಅಂತ ಅನ್ಸುತ್ತೆ. ಹಾಗೆ ಯಾವುದೇ ವಿಚಾರದಲ್ಲಾದರೂ ಅಷ್ಟೇ, ಮದುವೆ ಒಂದು ವಿಚಾರ ಅಲ್ಲ, ಯಾವುದೇ ವಿಚಾರದಲ್ಲಿ 2 ವ್ಯಕ್ತಿಗಳ ನಡುವೆ ಏನಾದ್ರು ಇದ್ರೆ ಮನೋನಿಶ್ಚಯ ಆದರೆ ಮುಗಿದು ಅಲ್ಲಿಗೆ ಅದು ಮುಗಿದು ಹೋಯ್ತು ಅಲ್ಲಿಗೆ ಅಂತ. ಮಿಕ್ಕಿದ್ದೆಲ್ಲ ವ್ಯಾವಹಾರಿಕವಾದದ್ದು. ಹಾಗಾಗಿ ಆ ಮನೋನಿಶ್ಚಯ ಯಾವಾಗ ಆಯ್ತು ಅಲ್ಲಿಗೆ ಅದು ಕೆಲಸ ಆಗೋಯ್ತು ಅಂತಾನೆ ನಮ್ಮ ಶಾಸ್ತ್ರ ಹೇಳುತ್ತೆ. ಮನೋನಿಶ್ಚಯವೇ ಅಂತಿಮವಾದದ್ದು ಅಂತ. ಮಿಕ್ಕಿದ್ದು ಫಾರ್ಮಾಲಿಟೀಸ್ ನಡೆಯುತ್ತೆ, ಬೇಡ ಅಂತಲ್ಲ, ಬಟ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್.
ಒಂದು ಮನೋನಿಶ್ಚಯ ಆದ್ಮೇಲೆ ಅದು ಮುಗಿದು ಹೋಯಿತು. ಹಾಗಾಗಿ ಅದೊಂದು ವಿಶೇಷವಾದಂಥ ಸಂದರ್ಭ. ಮನೋನಿಶ್ಚಯ ಆಗ್ತಕ್ಕಂಥದ್ದೇ. ಯಾಕೆಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾತಿಗೆ ನಾವು ಅಷ್ಟು ಬೆಲೆಯನ್ನ ಕೊಡ್ತೀವಿ. ಒಂದು ಸರಿ ವಾಗ್ದಾನ ಅಂತ ಕರಿತೀವಿ. ಮಾತನ್ನ ಕೊಟ್ಟ ಮೇಲೆ ಅದು ಮುಗಿದೋಯ್ತು, ಅಲ್ಲಿ ಮುಗಿದೋಯ್ತು. ನೀನು ಮಿಕ್ಕಿದ್ದೆ ನೀನೆಲ್ಲ ಫಾರ್ಮಾಲಿಟೀಸ್ ಅಷ್ಟೆ. ಆ ವಾಗ್ದಾನಕ್ಕೆ ಅಷ್ಟು ಬೆಲೆ ಇರ್ತಿತ್ತು. ಹಾಗಾಗಿ ಅಲ್ಲಿ ಶಾಸ್ತ್ರವು ಅದನ್ನ ಗುರುತು ಮಾಡಿ ಮನೋನಿಶ್ಚಯವೇ ಅಂತಿಮ. ಯಾಕಿಷ್ಟೆಲ್ಲ ಹೇಳಿದ್ರೆ ಇದು ಮನೋನಿಶ್ಚಯ ಆಗಿ ಹೋಗಿರ್ತಕ್ಕಂಥದ್ರಿಂದವ ಮಿಕ್ಕಿದ್ದೆಲ್ಲ ನಿಮಗೆ ಸೇರಿತ್ತು. ಹಾಗಾಗಿ ಇಂಥ ಪವಿತ್ರ ದಿನದಲ್ಲಿ ಅವ್ರು ಹೇಳಿದ್ರು, ಅಪ್ಪಾಜಿ ನೀವು ಊರಬೇಕು ಅಂತ. ನಾನು ಹೇಳಿದೆ, ಆಯ್ತಮ್ಮ, ಜ್ಯೇಷ್ಠ ಶುದ್ಧ ತದಿಗೆ ಸಂಜೆ ಗೋಧೂಳಿ ಲಗ್ನದಲ್ಲಿ ನಿನ್ನ ಮನೆಗೆ ಬರ್ತೀನಿ. ಮಂಗಳವಾರ ಇರಬೇಕು, ಬುಧವಾರ ತದಿಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇವಾಗ ಬಿಟ್ಟು ಬೆಳಗ್ಗೆ ಬೆದಿಗೆ, ಸಂಜೆಗೆ ತದಿಗೆ ಇರ್ತಕ್ಕಂಥ. ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನ ಮಾಡುವಾಗ ನಮ್ಮ ಮನಸ್ಥಿತಿ ಏನಿರುತ್ತೆ ಅದನ್ನ ನಮ್ಮ ಶಾಸ್ತ್ರ ಗುರುತು ಮಾಡುತ್ತೆ. ಮನೋನಿಶ್ಚಯವೇ ಅಂತಿಮವಾದದ್ದು ಅಂತೇಳಿ. ಹಾಗಾಗಿ ಎಲ್ಲವೂ ಬೇಕು. ನಮ್ಮ ಭಾರತೀಯ ಆಧ್ಯಾತ್ಮಿಕತೆ ವಿಶೇಷವಾಗಿ ಎಲ್ಲವನ್ನ ಬಿಡುವಂತೆ ಏನನ್ನೂ ಹೇಳಲ್ಲ. ಎಲ್ಲದರೊಳಗೂ ಇರು, ಎಲ್ಲವನ್ನೂ ಅನುಭವಿಸು, ಆದರೆ ತಿಳುಕೊಂಡು ಅನುಭವಿಸು ಅಂತ ಹೇಳುತ್ತೆ ಉಪನಿಷತ್ಗಳು. ನಿನ್ನ ಪ್ರಾರಬ್ಧದಲ್ಲಿ ಅಥವಾ ನಿನ್ನ ಅದೃಷ್ಟದಲ್ಲಿ 10 ಅಂತಸ್ತಿನ ಮನೆ ತಗೋಬೇಕು ಅಂತಿಲ್ಲ, ತಗೋ. ಮನೆ ಸುತ್ತ 10 ಕಾರ್ ಇಟ್ಕೋಬೇಕು ಅಂದ್ರೆ ಇಟ್ಕೋ, ಬಿಟ್ಬಿಟ್ಟು ಹೋಗು ಅಂತ ಎಲ್ಲೂ ಹೇಳಲ್ಲ. ಆದರೆ ತ್ಯಾಗೇ ನೈಕೆ ಅಮೃತತ್ವ ಮಾನುಷೋ, ತ್ಯಾಗವೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳುತ್ತೆ. ತ್ಯಾಗೇ ನೈಕೆ ಅಮೃತತ್ವ ಮಾನುಷೋ, ತ್ಯಾಗದ ಮಿಕ್ಕಿದ್ದೇನಿಲ್ಲ, ತ್ಯಾಗವೇ ಶ್ರೇಷ್ಠ. ಏನನ್ನ ತ್ಯಾಗ ಮಾಡಬೇಕು? ಮನೆ ಬಿಟ್ಬಿಡೋದು, ಹೆಂಡತಿ ಬಿಟ್ಬಿಡೋದು, ಕೆಲಸ ಬಿಟ್ಬಿಡೋದು, ಇದ್ಯಾವುದು ತ್ಯಾಗ ಅಲ್ಲ. ಇದನ್ನ ಬಿಡು ಅಂತ ಎಲ್ಲೂ ಹೇಳಲ್ಲ. ತ್ಯಾಗೇನೈಕೆ ಅಮೃತತ್ವ ಮಾನುಷ ಅಂದ್ರೆ ತ್ಯಾಗವನ್ನ ಮಾಡುದು. ಯಾವುದನ್ನ ತ್ಯಾಗ ಮಾಡಬೇಕು? ಅಹಂಕಾರ ಮಮಕಾರವನ್ನ ತ್ಯಾಗ ಮಾಡು. ನಾನು ನನ್ನದು ಅನ್ನುವ ಭಾವವನ್ನ ತ್ಯಾಗ ಮಾಡು ಅಂತ ಹೇಳುತ್ತೆ ಹೊರತು ವಸ್ತುಗಳನ್ನ ತ್ಯಾಗ ಮಾಡುವಂತ ನಮ್ಮ ಭಾರತೀಯ ಪರಂಪರೆಯಲ್ಲೂ ಹೇಳಲ್ಲ. ರಾಮಕೃಷ್ಣ ಪರಮಹಂಸರು ಕೂಡ ಅದನ್ನೇ ಹೇಳ್ತಾರೆ. ಸನ್ಯಾಸಿಗಳು ಸಂಚಯ ಮಾಡಬಾರ್ದು, ಕೂಡಿಡಬಾರ್ದು. ಆದರೆ ಹಕ್ಕಿಗಳು ಮತ್ತು ಗೃಹಸ್ಥರು ಎರಡನ್ನೂ ಸೇರಿಸಿ ಹೇಳ್ತಾರೆ. ಹಕ್ಕಿಗಳು ಮತ್ತು ಗೃಹಸ್ಥರು ಸಂಚಯ ಮಾಡಬೇಕು, ಮಾಡಬೇಕು. ಆದರೆ ಈ ಮನೆ ಕಟ್ಟು, ಆದರೆ ನಿನಗೆ ಭಾವ ಇರಬೇಕು, ಇದು ಭಗವಂತನ ಕೃಪೆ. ಕಾರ್ ತಗೋ, ಇದು ಜಗನ್ಮಾತೆಯ ಆಶೀರ್ವಾದ. ಅವಳ ಮನೆಯಲ್ಲಿ ನಾನಿದ್ದೀನಿ ಅನ್ನೋ ಭಾವನೆಯಲ್ಲಿ ನೀನು ಮನೆ ಇಟ್ಕೋ, ತಪ್ಪೇನಲ್ಲ. ಆದರೆ ನನ್ನದು ಅಂತ ಬಂದ್ರೆ ಮುಗಿತು ಅಂತ ಹೇಳುತ್ತೆ ನಮ್ಮ ಭಾರತೀಯ ಪರಂಪರೆ. ನಾನು ನನ್ನದು, ಎರಡು ಭಾವಗಳನ್ನ ತ್ಯಜಿಸುವುದೇ ತ್ಯಾಗ ಅಂತ ಹೇಳುವುದು ನಮ್ಮ ವಿಶೇಷವಾದಂತಹ ಆಧ್ಯಾತ್ಮಿಕತೆ. ಎಲ್ಲವನ್ನೂ ಬಿಡು, ಎಲ್ಲವನ್ನೂ ಪಡ್ಕೋ, ಎಲ್ಲವನ್ನೂ ಅಂದ್ರೇನು? ಈ ದೇಹವನ್ನು ಸೇರಿಸಿ, ಅದು ತ್ಯಾಗದ ಅಂತಿಮವಾದದ್ದು. ನಾನು ನನ್ನದು ಅನ್ನತಕ್ಕಂಥದ್ದು. ಈ ದೇಹವನ್ನು ಪೋಷಣೆ ಮಾಡು. ದೇಹವನ್ನ ಕುಗ್ಗಿಸ್ತಕ್ಕಂಥದ್ದು, ದೇಹಕ್ಕೆ ಶ್ರಮ ಕೊಡ್ತಕ್ಕಂಥದ್ದು ಹಠಯೋಗ ಇದೆ. ದೇಹಕ್ಕೆ ಮುಳ್ಮೇಲೆ ನಿಂತ್ಕೊಂಡ್ಬಿಡೋದು, ಒಂಟಿ ಕಾಲಲ್ಲಿ ಕೈ ಮುಕ್ಕೊಂಡು ನಾನು 1 ವರ್ಷ ತಪಸ್ಸು ಮಾಡಿದೇನದು, ಇದೇ ಬೇರೆ ಬೇರೆ ಪದ್ಧತಿಗಳಿದೆ. ಆದ್ರೆ ಯಾವುದೋ ಆಧ್ಯಾತ್ಮಿಕತೆಗೆ ಸೇರಲ್ಲ. ಬೇರೆ ಬೇರೆ ಯೋಗ ಪದ್ಧತಿಯಲ್ಲಿ, ಹಠಯೋಗದಲ್ಲಿ ಇವೆಲ್ಲವೂ ಕೂಡ ಬರುತ್ತೆ. ಆದರೆ ನಿಜವಾದ ಆಧ್ಯಾತ್ಮಿಕತೆ ಏನು ಹೇಳುತ್ತೆ ಅಂದ್ರೆ, ನಿನ್ನ ಮನೆಯಲ್ಲೊಂದು ಹಸು ಸಾಕಿದ್ರೆ ಅದಕ್ಕೆ ಹುಲ್ಲು ಹಾಕ್ಬೇಕು, ಹಿಂಡಿ ಹಾಕ್ಬೇಕು, ನೀರಿಡ್ಬೇಕು, ನೋಡ್ಕೋ ಚೆನ್ನಾಗಿ. ಅದೇ ತರ ಇದನ್ನು ಭಗವಂತ ಕೊಟ್ಟಿರೋದು, ಇದು ಚೆನ್ನಾಗಿ ನೋಡ್ಕೋ. ಆದ್ರೆ ಯಾವ ಕಾರ್ಯಕ್ಕಾಗಿ ಉಪಯೋಗಿಸ್ಬೇಕು ಅದನ್ನು ಉಪಯೋಗಿಸೋ. ಹಾಗೆ ಮಾಡುವಾಗ ನಾನು ನನ್ನದು ಅನ್ನುವ ಭಾವವನ್ನು ಬಿಡು ಅಂತ ಹೇಳುದು ಅಷ್ಟೇ. ಆದ್ರೆ ದೊಡ್ಡ ದುರಂತ ಏನು, ನಮ್ಮ ಇಡೀ ಆಧ್ಯಾತ್ಮಿಕತೆ ಇರುವುದೇ ಅಷ್ಟರೊಳಗಡೆ. 3-4 ವಿಚಾರನಲ್ಲ ಸಾಲುಗಳಲ್ಲೇ ಇದೆ ಇಡೀ ಆಧ್ಯಾತ್ಮಿಕ. ಸುಮ್ಮನೆ ನಾವು ದೊಡ್ಡ ದೊಡ್ಡ ಪ್ರವಚನಗಳು, ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದ್ತೀವಿ. ಏನು ಆಧ್ಯಾತ್ಮಿಕತೆ ಅಂದ್ರೆ? ಸ್ಪಿರಿಚುವಲ್
ಕೂತ್ಕೊಂಡು ಮಣಿ ಎಣಿಸ್ತಾ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದೆಲ್ಲ ಬೇಕು, ಬೇಡ ಅಂತ ನಾನು ನಿಂದನೆ ಮಾಡ್ತಾ ಇಲ್ಲ. ಆದ್ರೆ ಮೂಲ ಉದ್ದೇಶ ಏನು? ಮೂಲ ಉದ್ದೇಶ ಆಧ್ಯಾತ್ಮಿಕತೆ ಅಂದ್ರೆ ಏನು ಅಂತಂದ್ರೆ, ಅಜ್ಞಾನವನ್ನ ಕಳೆದು ಜ್ಞಾನವನ್ನ ಪಡ್ಕೊಳ್ತಕ್ಕಂಥದ್ದೇ ಆಧ್ಯಾತ್ಮಿಕತೆ. ಜ್ಞಾನವನ್ನ ಪಡ್ಕೋಬೇಕು. ಜ್ಞಾನವನ್ನ ಪಡ್ಕೊಳ್ಳೋದು ಹೇಗೆ? ಗ್ರಂಥಗಳನ್ನು ಓದುವುದರಿಂದ, ಪ್ರವಚನವನ್ನ ಕೇಳುವುದರಿಂದ ಅಲ್ಲ. ಅದು ಬೇಡ ಅಂತ ನಾನು ಹೇಳಲ್ಲ, ಆದ್ರೆ ಅದು ಜ್ಞಾನದ ಮೂಲ ಅಲ್ಲ. ಜ್ಞಾನವನ್ನ ಪಡ್ಕೊಳ್ಳೋದು ಹೇಗೆ ಅಂದ್ರೆ, ನಮ್ಮ ವೇದಾಂತಗಳು ಹೇಳುತ್ತವೆ, ಅಜ್ಞಾನವನ್ನ ಕಳ್ಕೊಳ್ಳೋದ್ರಿಂದಲೇ ನೀನು ಜ್ಞಾನವನ್ನ ಪಡ್ಕೋತಿ. ಜ್ಞಾನ ಎಲ್ಲರಲ್ಲೂ ಇದೆ. ಬೆಂಕಿಯ ಉಂಡೆ ಇದೆ, ಅದ್ರ ಮೇಲೆ ಬೂದಿ ತುಂಬಿದೆ, ಬೂದಿಯನ್ನು ಉಪ್ಪು ಅಂತ ಊದ್ಬಿಡು, ಆಗ ಕೆಂಡ ಕಾಣುತ್ತೆ. ಹಾಗೆ ನಿನ್ನೊಳಗೆ ಜ್ಞಾನ ಇದೆ, ಜ್ಞಾನದ ಮೇಲೆ ಅಜ್ಞಾನದ ಹೊದಿಕೆ ಇದೆ, ಆ ಅಜ್ಞಾನದ ಹೊದಿಕೆಯನ್ನು ತೆಗೆಯದೇ ಸಾಧನೆ. ಹಾಗಾದ್ರೆ ಈ ಅಜ್ಞಾನ ಯಾವುದು? ಅಜ್ಞಾನ ಅಂದ್ರೆ ಯಾವುದಪ್ಪ ಅಂದ್ರೆ ಅಹಂಕಾರ, ಮಮಕಾರಕ್ಕಿಂತ ಅಹಂಕಾರ. ನಾನು ನನ್ನದು ಅನ್ನುವ ಭಾವ ಏನಿದೆ, ಈ ಹೊದಿಕೆಯನ್ನು ತೆಗೆದಾಗ ಜ್ಞಾನ ತಾನೇ ತಾನಾಗಿ ವೃದ್ಧಿಯಾಗತ್ತೆ. ಇದೇ ಆಧ್ಯಾತ್ಮಿಕತೆಯ ಇಡೀ ಮೆಟ್ಟಿಲುಗಳನ್ನ ಹೀಗೆ ಹಿಡ್ಕೊಂಡು ಹೋಗು. ಇದೇ ನಿಜವಾದ ಸಾಧನೆ. ನಾನು ನನ್ನದು ಎನ್ನುವ ಭಾವವನ್ನು ತ್ಯಜಿಸಿ ಬಿಡ್ತಕ್ಕಂಥದ್ದೇ ನಿಜವಾದದ್ದು. ವಾಸ್ತವವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಸನ್ಯಾಸ ಪರಂಪರೆಯನ್ನು ಹೊಂದಿದವರಲ್ಲ. ನಾವು ಸನ್ಯಾಸ ಪರಂಪರೆ ವಾಸ್ತವವಾಗಿ ಪ್ರಾರಂಭ ಆಗಿದ್ದು ಬೌದ್ಧರ ಕಾಲದಲ್ಲಿ, ಶಂಕರ ಭಗವತ್ ಕಾಲದಲ್ಲಿ, ಮತ್ತು ಅದರ ಕೆಲವು ಮುಂದುವರಿತು. ಆದರೆ ನಮ್ಮ ಭಾರತೀಯ ಪರಂಪರೆ ಸನ್ಯಾಸಿಯ ಪರಂಪರೆ ಅಲ್ಲ, ನಮ್ಮದು ಋಷಿ ಪರಂಪರೆ. ನಮ್ಗೆಲ್ಲದೂ ಕೊಟ್ಟಿರೋದು ಋಷಿಗಳು. ಇಡೀ ಎಲ್ಲವನ್ನ ನಮಗೆ ಇವತ್ತೇನು ಸಾಮ್ರಾಜ್ಯ ಆಧ್ಯಾತ್ಮಿಕತೆಯನ್ನ ಕೊಟ್ಟಿದ್ದಾರೆ ಅದು ಋಷಿಗಳು. ಋಷಿಗಳು ಸನ್ಯಾಸಿಗಳಲ್ಲ, ಋಷಿ ಪತ್ನಿ, ಋಷಿಪುತ್ರರು, ಋಷಿಪುತ್ರಿಯರು, ವಿಶಾಲವಾದಂತ ಶಿಷ್ಯವರ್ಗ, ಮತ್ತು ಅವಾಗಿನ ಬಹುಮುಖ್ಯವಾದದ್ದು ಸಂಪತ್ತು, ಗೋ ಸಂಪತ್ತು, ಹಸುಗಳು, ಇವುಗಳನ್ನೆಲ್ಲ ಇಟ್ಕೊಂಡು ಇವುಗಳನ್ನೆಲ್ಲ ಮಾಡ್ತಾನೆ ನಮ್ಗೆಲ್ಲವನ್ನು ಕೊಟ್ಟವರು ಋಷಿಗಳು. ಸಂಸಾರ ಬಿಟ್ಟವರಲ್ಲ, ನಮ್ಗೆ ಎಲ್ಲವನ್ನು ಕೊಟ್ಟವರು. ಅತ್ಯಂತ ಶ್ರೇಷ್ಠವಾದ ಋಷಿ ಯಾರಪ್ಪ? ಜನಕ ಮಹಾರಾಜ, ರಾಜಶ್ರೀ, ರಾಜ ಋಷಿ ಅಂತ ಕರೀತಕ್ಕಂಥ ಆತ ರಾಜನೇ, ಅದರ ಋಷಿ. ಎರಡು ಕಾಂಟ್ರಡಿಕ್ಟರಿ ಅಲ್ಲ. ರಾಜ ಅದೊಂದು ಋಷಿ ಆಗ್ಬಾರ್ದು ಅಂತಲ್ಲ, ರಾಜನೇ ಋಷಿಯಾಗಿದ್ದಾನೆ. ಯಾಕೆ? ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಅಲ್ಲ, ಆದ್ರೆ ಮಾನಸಿಕವಾದ ಅವನ ಸ್ಥಿತಿ, ಪ್ರಜ್ಞಾ ಸ್ಥಿತಿ ಎಲ್ಲಿತ್ತು? ಅವನು ನಾನು ನನ್ನದು ಅನ್ನೋ ಭಾವವನ್ನು ಹೊಡೆದು ಹಾಕಿದ್ದರಿಂದ ಆತ ಋಷಿಯಾಗ್ಬಿಟ್ಟ. ನಾವು ಅಷ್ಟೇ ಜೀವನವನ್ನು ಮಾಡಬೇಕು, ಆನಂದಮಯವಾದ ಜೀವನವನ್ನು ಮಾಡಬೇಕು. ಹೇಗೋ ಹಾಗೆ ಬಾಳಬಾರ್ದು, ನಗನಗ್ತಾ ಬಾಳಬೇಕು, ಆನಂದವಾಗಿ ಬಾಳಬೇಕು. ಆದರೆ ನಾವು ಋಷಿಗಳಾಗಬೇಕು. ಋಷಿಗಳಾಗಬೇಕು ಅಂದ್ರೆ ಗಡ್ಡ ಬಿಡಬೇಕು ಅಲ್ಲ, ಶಿವ ಮಾಡಿಸ್ಬೇಕು ನೀಟಾಗಿ. ಆದರೆ ಒಳಗಡೆ ಇರೋ ನಾನು ಮತ್ತು ನನ್ನದು ಅಹಂಕಾರ ಮಮಕಾರದ ಭಾವವನ್ನು ತೊಡೆದಾಕೋ, ಯು ವಿಲ್ ಬಿಕಮ್ ಎ ಋಷಿ. ನೀವು ಸೂಟ್ ಬೂಟ್ ಹಾಕೊಂಡಿರ್ಬೋದು, ಕಾರಲ್ಲಿ BMW ಯಾವುದೋ ಕಾರಲ್ಲಿ ಜೋರಾಗಿ ಓಡಾಡ್ಬೋದು. ದಟ್ ಡಸ್ ನಾಟ್ ಮೀನ್ ಯು ಆರ್ ನಾಟ್ ಎ ಸ್ಪಿರಿಚುವಲ್ ಪರ್ಸನ್. ಎಲ್ಲಿಯಾಗ ನಿನ್ನ ಹೃದಯದಲ್ಲಿ ನಾನು ನನ್ನ ಭಾವ ತೆಗೆದುಹಾಕ್ತೇವೋ ಆಗ ನೀನೇ ಋಷಿ. ಇದನ್ನು ನಮ್ಮ ವಿಶೇಷವಾಗಿ ಆಧ್ಯಾತ್ಮಿಕತೆಗೆ ಒತ್ತು ಕೊಟ್ಟು ಹೇಳ್ತಕ್ಕಂಥದ್ದು. ಹಾಗಾಗಿಯೇ ಬಹಳ ಹಿಂದೆ ಅಲ್ಲ, ನಮ್ಮ 5-6 ತಲೆಮಾರುಗಳ ಹಿಂದೆ ನಮ್ಮ ಹಿರಿಯರನ್ನು ನೋಡಿದಾಗ ಮನೆಗಳಲ್ಲಿ ಇದ್ರು. ನಮ್ಮ ಮುತ್ತಜ್ಜ ಅವರು ಎಲ್ಲರ ಮನೆಯಲ್ಲೂ, ನಮ್ಮ ಮನೆಯಲ್ಲ ನಿಮ್ಮ ಮನೆಗಳಲ್ಲೂ ಅಷ್ಟೇ, ಅವರೆಲ್ಲ ನಡೆಸ್ತಾ ಇದ್ದ ಜೀವನ ಯಾವುದು? ಋಷಿ ಜೀವನ. ಎಲ್ಲವನ್ನೂ ಇಟ್ಕೊಂಡಿದ್ರು. ಆದ್ರೆ ಅವ್ರಿಗೆ ಯಾರಿಗೂ ಕಷ್ಟ ಅನ್ನಿಸ್ಲಿಲ್ಲ. ಒಂದ್ಸರಿ ಯಾವ್ದಾದ್ರು ಕಾಯಿಲೆ ಬಂದ್ರೆ ಊರೇ ಹೊಡೆದು ಹೋಗ್ಬಿಡೋದು. ಕಣ್ಣೆದುರುಗಡೆನೆ ಎಷ್ಟು ಜನ ಮನೆಯವ್ರು ಸತ್ತು ಹೋಗ್ಬಿಡೋರು. ಆ ಜೀವನವನ್ನ ನಡೆಸ್ತಾ ಇದ್ರು. ಎಷ್ಟು ಕಷ್ಟ ಪಡ್ತಾ ಇದ್ರು. ಅದರವರೆಗೆ ಅದು ಕಷ್ಟ ಅನ್ನಿಸ್ಲಿಲ್ಲ. ಅವರ ನಗು ಕಡಿಮೆ ಆಗಲಿಲ್ಲ. ಅದನ್ನೇ ಋಷಿ ಜೀವನ ಅಂತಕ್ಕಂಥ. ಇವತ್ತು ನಾವೆಲ್ಲ ಇದ್ರು ತಿರ್ತೀವಿ. ನಮ್ಮ ಭಾರತೀಯ ಪರಂಪರೆ ಯಾಕೆ ಇಷ್ಟೆಲ್ಲ ಹೇಳಿದ್ದು ಅಂದ್ರೆ, ಮನೋನಿಶ್ಚಯವೇ ಅತ್ಯಂತ ಶ್ರೇಷ್ಠವಾದದ್ದು. ಅಜ್ಞಾನವನ್ನ ಕಳ್ಕೊಳ್ತಕ್ಕಂಥದ್ದೇ ಜ್ಞಾನ. ಅಜ್ಞಾನವನ್ನ ಕಳ್ಕೋಬೇಕು ಅಂದ್ರೆ, ಅಜ್ಞಾನ ಯಾವುದಪ್ಪ ಅಂದ್ರೆ ಈ ನಾನು ಅನ್ನುವ ಅಹಂಕಾರವೇ ಅಜ್ಞಾನ. ಅದೇ ಮಾಯೆ ಕೂಡ.
ರಾಮಕೃಷ್ಣ ಪರಮಹಂಸರು ಅದನ್ನೇ ಹೇಳ್ತಾರೆ. ಮಾಯೆ ಅಂದ್ರೆ ಯಾವ್ದಪ್ಪ ಅಂದ್ರೆ ಅಹಂಕಾರ, ನಾನು ನಾನು ನಾನು. ರಾಕ್ಷಸರು ಯಾರಪ್ಪ? ಬಂಡಾಸುರ. ಇವಾಗ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಮಾಡುವ ಆವಾಗ ಬಂಡಾಸುರನ ಕಥೆ ಬರುತ್ತೆ. ಬಂಡಾಸುರ ರಾಕ್ಷಸ. ರಾಕ್ಷಸ ಅಂದ್ರೆ ಕಣ್ಣು ಕೆಂಪಿಗೆ ಮಾಡಿಕೊಂಡು ಕೋರೆ ದಾಡಿ ಬಿಟ್ಕೊಂಡು ಮಖ ಭಯಂಕರವಾಗಿರೋದು, ಅದೆಲ್ಲ ಮಗ ಸೌಮ್ಯವಾಗೇ ಇರ್ಬೋದು. ಯಾರೊಳಗೆ ನಾನು ಅನ್ನುವ ಭಾವ ಅಹಂಕಾರ ತುಂಬಿರುತ್ತೆ ಅವರೆಲ್ಲರೂ ರಾಕ್ಷಸರೇ. ಆ ನಾನು ಅನ್ನೋದು ಜಾಸ್ತಿ ಆಗ್ತಾ ಹೋದ ಹಾಗೆ ಅವನು ದೊಡ್ಡ ರಾಕ್ಷಸ ಆಗ್ತಾ ಹೋಗ್ತಾನೆ ಅಷ್ಟೇ. ಇವತ್ತು ಪ್ರಪಂಚದಲ್ಲಿ 100ಕ್ಕೆ 99 ಜನ ರಾಕ್ಷಸರೇ. ನೋಡಕ್ಕೆಲ್ಲ ತುಂಬಾ ಹೊರಗಡೆ ಸೌಮ್ಯವಾಗಿ ಎಷ್ಟು ಚಂದ ಕಾಣ್ತಿರ್ತಾರೆ. ಆ ಹೊರಗಡೆ ಒಳಗಡೆ ಆ ನಾನು ಅನ್ನೋದು ಎಷ್ಟು ತುಂಬಿರುತ್ತೆ. ಈಗೋ ಒಂದು ಚೂರು ಟಚ್ ಮಾಡಿಬಿಡೋ, ಗಂಡ ಗಂಡನೂ ಅಲ್ಲ, ಹೆಂಡತಿ ಹೆಂಡತಿಯೂ ಅಲ್ಲ, ಮಕ್ಕಳು ಮಕ್ಕಳು ಅಲ್ಲ, ಅಪ್ಪ ಅಪ್ಪನೂ ಅಲ್ಲ. ಯಾಕೆ? ಈಗೋ ಅಹಂಕಾರ. ಎಲ್ಲ ಚೆನ್ನಾಗಿರುವವರಿಗೆ ಚೆನ್ನ. ಎಲ್ಲರೂ ಅವರವ್ರ ಕೋಟೆಯಲ್ಲೇ ಇರ್ತಾರೆ. ಯಾವ ಕೋಟೆ? ಅಹಂಕಾರದ ಕೋಟೆಲೆ. ಅವ್ರ ಕೋಟೆಗೆ ಏನಾದ್ರು ಒಂಚೂರು ನೀ ಟಚ್ ಮಾಡು, ಮುಗಿದೋ. ದಟ್ ಈಸ್ ಹೌ ವಿ ಆರ್. ಅದನ್ನೆಯ ಕವಿಗಳು ಹೇಳಿದ್ದು. ಹತ್ತಿರವಿದ್ದರೂ ದೂರ ನಿಲ್ಲುವೆವು, ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದನ ಈ ಬದುಕಿನಲ್ಲಿ. ಎಲ್ಲ ಹತ್ರ ಇದ್ದೀವಿ, ಅವಾಗ ಅಂದ್ಕೊಂಡೇ ಇದ್ದೀವಿ. ಹತ್ತಿರವಿದ್ದರೂ ದೂರ ನಿಲ್ಲುವೆವು. ನಾವೇನೋ ಮನಸ್ಸಿನಲ್ಲಿ ಅಂದ್ಕೊಂಡ್ವಿ ನಾವೆಷ್ಟು ಹತ್ರ ಅಂತ, ಆದ್ರೆ ದೂರ ಇದ್ದೀವಿ. ಯಾಕೆ? ಎಲ್ಲರೂ ಅವನ್ನ ನಮ್ಮ ಸುತ್ತ ಒಂದು ಕೋಟೆ ಕಟ್ಕೊಂಡಿದ್ದೀವಿ. ಏನ್ ಕೋಟೆ? ಅಹಮ್ಮಿನ ಕೋಟೆಯಲ್ಲಿ. ಅದಕ್ಕೆ ನಮ್ದೇ ತಪ್ಪು ನಮ್ದೇ ತಪ್ಪು ಅಂತ ಶುರು ಮಾಡ್ತೀವಿ. ಆ ಮಗುನೂ ಅಷ್ಟೇ. 3 ವರ್ಷದ ಮಗುದ ಏನಾದ್ರು ಹೇಳಿ ಯಾಕೆ ಮಾಡಿ ನನ್ನೇನ್ ಮಾಡ್ದಮ್ಮ ಅಂತ ನಾನು ಅನ್ನೋದು ಅದೆಷ್ಟು ಸ್ಪೀಡಾಗಿ ಬೆಳೆದು ಬಿಡುತ್ತೆ. ಅದರಲ್ಲೂ ಈಗಿನ ಕಾಲದಲ್ಲಿ ನಾವು ಮಕ್ಕಳಿಗೆ ಮೊದಲು ಕಲಿಸೋದೇ ಆ ನಾನು ಅನ್ನೋ ಭಾವನ. ಫಸ್ಟ್ ವಿ ಎನ್ಕರೇಜ್. ಇಡೀ ಸೊಸೈಟಿ, ಇಡೀ ಸೋಷಿಯಲ್ ಮೀಡಿಯಾ, ನಿನ್ನ ಅಡ್ವರ್ಟೈಸ್ಮೆಂಟ್ ಎಲ್ಲ ಕಳಿಸೋದು ನಾನು 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 ಅನ್ನೋದನ್ನೇ ಕಳಿಸೋದು. ಹಿಂದೆಲ್ಲವ ಆ ನಾನು ಅಂತ ಕಳೆಯೋ ಪ್ರಯತ್ನ ಮಾಡ್ತಿದ್ರು, ಅವ್ರು ಆನಂದವಾಗಿದ್ರು. ಇವತ್ತು ನಾನು ನಾನು ಅನ್ನೋದು ಎಲ್ಲ ಹೋಗೋ ಹೆಜ್ಜೆ ಹೆಜ್ಜೆಗೆ ನಾನು 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 ಅನ್ನೋದು ಸೇರ್ಕೊಂಡು ಎಲ್ಲರೂ ರಾಕ್ಷಸರಾಗಿದ್ದೀವಿ. ನಮ್ದೆಲ್ಲ ರಾಕ್ಷಸ ಜೀವನವೇ ಆಗ್ತಾ ಇದೆ ಅಷ್ಟೇ. ಅದೊಂದೇ. ಅದನ್ನು ಕಡಿಮೆ ಆಗ್ತಾ ಬಂದಾಗ ನಿನ್ನಲ್ಲಿ ಆನಂದ, ನೆಮ್ಮದಿ, ಶಾಂತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಆರೋಗ್ಯ ಸುಧಾರಿಸುತ್ತೆ. ಯಾವುದರಿಂದ? ಆ ನಾನು ಅನ್ನೋದು ಕಡಿಮೆ ಆಗ್ತಾ ಬಂದರೆ ಅದೇ ನಿಜವಾದ ಆಧ್ಯಾತ್ಮಿಕ ಸಾಧನೆ. ಅದನ್ನ ಫಲಿಸ್ಬೇಕು ಅಂತಯ್ಯ ನಾವು ಪೂಜೆಗಳು, ಪುನಸ್ಕಾರಗಳು, ಜಪ, ಧ್ಯಾನ, ತೀರ್ಥಯಾತ್ರೆ, ದಾನ, ಧರ್ಮ ಎಲ್ಲ ಮಾಡುವುದು ಅದೊಂದೇ ಕಾರಣಕ್ಕೆ. ನನ್ನ ಅಹಂಕಾರವನ್ನು ಕಳ್ಕೋಬೇಕು. ಎಲ್ಲದರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಅದೇ. ಹಾಗಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಲ್ಲಕ್ಕೂ ಅದಕ್ಕೆ ಒತ್ತು ಕೊಟ್ಟುಕೊಂಡು ನಿಂತಿರ್ತಕ್ಕಂಥ ಕೊನೆ ಮಾತು ಕುಂಕುಮಾರ್ಚನೆಗೆ ಮುಂಚೆ. ಹಾಗಾದ್ರೆ ಈ ಅಹಂಕಾರವನ್ನ ಕಳ್ಕೊಳ್ಳೋದು ಹೇಗೆ? ರಾಮಕೃಷ್ಣ ಪರಮಹಂಸರು ಹೇಳ್ತಾನೆ ಇರ್ತಾರೆ, ಅಹಂಕಾರವನ್ನ ನೀನು ಅಷ್ಟು ಸುಲಭವಾಗಿ ಕಳ್ಕೊಳ್ಳೋಕ್ಕಾಗಲ್ಲ. ಈ ಅಹಂಕಾರವನ್ನ ನಾನು ಕಳ್ಕೊಂಡ್ಬಿಟ್ಟೆ ಅಂತ ಹೇಳೋದು ಹೇಗೆ ಅಂದ್ರೆ, ಈ ಅರಳಿ ಮರವನ್ನ ಕತ್ತರಿಸಿದ ಹಾಗೆ ಅಂತ ಉದಾಹರಣೆ ಕೊಡ್ತಾರೆ. ಅರಳಿ ಮರವನ್ನ ಬುಡದವರೆಗೂ ನೀನು ಕತ್ತರಿಸಬಾರ್ದು. ಮಾರನೇ ದಿನ ಒಳಗೆ ಹೋಗೋ ಹೊತ್ತಿಗೆ ಚಿಗುರೋಗಿರೋದು. ನನ್ನಲ್ಲಿ ಅಹಂಕಾರ ಇಲ್ಲ ಅನ್ಕೊಡೋದೇ ಒಂದು ದೊಡ್ಡ ಅಹಂಕಾರ ಇದೆ. ಹಾಗಾದ್ರೆ ನಾವು ಆನಂದಮಯವಾಗಿ ಆರೋಗ್ಯವಾಗಿ ಇರ್ಬೇಕಾದ್ರೆ ನಾನು ಅನ್ನೋದು ಹೋಗ್ಬೇಕು ಅಂತಿರಲ್ಲ, ಕಳ್ಕೊಳ್ಳೋದು ಹೇಗೆ ಅಂತಂದ್ರೆ, ನಾನು ಅನ್ನುವುದನ್ನ ಬಿಟ್ಟು ನೀನು ಅನ್ನುವುದನ್ನ ಹೃದಯಕ್ಕೆ ತುಂಬಿಕೊಂಡ್ರೆ ಅಹಂಕಾರ ಹೋಗ್ತಾರೆ. ಎಲ್ಲವೂ ಭಗವದ್ಮಯವನ್ನು ಡಿವೈನ್ ದೈವಿಕತೆಗೊಳಿಸ್ತಕ್ಕಂಥ ಎಲ್ಲವನ್ನೂ ದೈವಿಕತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ, ಪೂಜೆ, ಪುನಸ್ಕಾರಗಳು, ಸಹಸ್ರನಾಮ, ಕುಂಕುಮಾರ್ಚನೆ, ಏನೇನೋ ಮಾಡೋದೆಲ್ಲ ಏನು ದೈವೀಕರಣಗೊಳಿಸೋಕ್ಕೋಸ್ಕರ. ಏನನ್ನ ದೈವೀಕರಣಗೊಳಿಸೋದು? ನನ್ನ ಸುತ್ತಮುತ್ತ ಇರ್ತಕ್ಕಂಥ ಪ್ರಪಂಚವನ್ನೇ ದೈವೀಕರಣಗೊಳಿಸ್ತಕ್ಕಂಥ. ನೀನು ನನಗೆ ನೀನಾಗಿ ಕಂಡ್ರೆ ಏನು ಪ್ರಯೋಜನ? ಈ ಕೂತಿರುವ ಒಬ್ಬೊಬ್ರು ಜಗನ್ಮಾತೆಯಾಗಿ ಕಾಣಬೇಕು, ಅದೇ ದೈವೀಕರಣ.
ಯಾವಾಗ ನಾವು ಎಲ್ಲವನ್ನು ದೈವೀಕರಣಗೊಳಿಸುವ ಪ್ರಯತ್ನ ನಮ್ಮ ಹೃದಯದಲ್ಲಿ ನಡೆಯುತ್ತೆ, ಆಗ ನನ್ನಲ್ಲಿರುವ ಅಹಂಕಾರ ತಾನಾಗಿ ತೆಗ್ತಾ ಇದೆ. ಅವಾಗ ಗಂಡ ಮಾತಾಡಿದ್ದಕ್ಕೆ ಸಿಡುಕ್ಬೇಕು ಅನ್ಸಲ್ಲ, ಮಾತಿಗೆ ಮಾತು ಕೊಟ್ಟು ಬೆಳೆಸ್ತಾ ಹೋಗ್ಬೇಕು ಅನ್ಸಲ್ಲ. ಯಾವಾಗ ದೈವೀಕರಣಗೊಳಿಸುವ, ಇದನ್ನೇ ವಿಶಾಲ ಹೃದಯ ಅಂತ ಕರೆಯೋದು. ದೈವೀಕರಣಗೊಳಿಸ್ಬೇಕು, ಎಲ್ಲವನ್ನೂ ದೈವೀಕರಣಗೊಳಿಸ್ಬೇಕು. ಹೃದಯವೇ ದೈವೀಕರಣ. ಕೊನೆಗೇನು, ನಾನಿರ್ತಕ್ಕಂಥ ವಾಸಿಸ್ತಾ ಇರೋ ಮನೆ, ನನ್ನ ಸಂಸಾರ, ಇಡೀ ಸಮಾಜ, ಇಡೀ ದೇಶ, ಇಡೀ ಭೂಮಂಡಲ ಎಲ್ಲವೂ ದೈವಮಯವಾಗಿಬಿಡುತ್ತೆ. ಹಾಗೆ ಮಾಡುವಾದರೆ ಮಾತ್ರವೇ ಅಹಂಕಾರವನ್ನು ಕಳ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿ ಈಶಾವಾಸ್ಯ ಉಪನಿಷತ್ತಿನ ಮೊದಲನೆಯ ಶ್ಲೋಕ ಹೇಳುವುದೇ ಅದು, ಈಶಾವಾಸ್ಯಮಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾ ಕೃತ್ಕಸ್ಯ ಸ್ವಿಧನಂ. ಎಷ್ಟು ನಮ್ಮ ಯಾವ ಉಪನಿಷತ್ಗಳು ನಿನಗೆ ಪೂಜೆ ಮಾಡು, ಗಂಟೆ ಹೊಡಿ ಅಂತ ಹೇಳಲ್ಲ, ಅದು ಬೇಡ ಅಂತ ನಾನು ಹೇಳ್ತಿಲ್ಲ. ನಿಜವಾದ ಆಧ್ಯಾತ್ಮಿಕತೆ ಏನು? ಈಶಾವಾಸ್ಯಮಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಜಗತ್ತಿನ ಅಣುರೇಣು ತೃಣಕಾಷ್ಠಗಳಲ್ಲಿ ಭಗವಂತನನ್ನ ಕಾಣೋ. ಮೊದಲನೇ ಸೆಂಟೆನ್ಸ್ ಅದು, ಈಶಾವಾಸ್ಯಮಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು. ಎರಡನೇದು ಹೇಗ್ ಮಾಡ್ಬೇಕು? ತೇನ ತ್ಯಕ್ತೇನ ಭುಂಜೀತ. ತ್ಯಾಗವನ್ನ ಮಾಡಿ ಆಮೇಲೆ ನೀನು ಅನುಭವಿಸು, ಕೊಟ್ಟು ಅನುಭವಿಸಿ. ನಿನಗೆ ಭಗವಂತ ಇವತ್ತೊಂದು ಸಿರಿಯನ್ನ, ಸಂಪತ್ತನ್ನ, ವಿದ್ಯೆಯನ್ನ, ಒಂದು ಕಲೆಯನ್ನ, ಒಂದು ಕೌಶಲ್ಯವನ್ನ ನೀಡಿದ್ರೆ ಅದು ನೀನಿಟ್ಕೊಳ್ಳಿ ಅಂತಲ್ಲ, ಅದನ್ನ ನಿನ್ನ ಮೂಲಕ ಜಗತ್ತಿಗೆ ಕೊಡೋಕೆ ಭಗವಂತ ಕೊಟ್ಟಿರ್ತಕ್ಕಂಥ. ಡ್ಯಾಮ್ ಅಲ್ಲಿ ನೀರು ತುಂಬೋದು, ಡ್ಯಾಮ್ ತುಂಬಲಿ ಅಂತಲ್ಲ, ಆ ಡ್ಯಾಮ್ ತುಂಬಿದ ನಂತರ ನೀರನ್ನ ಕಾಲುವೆಗಳ ಮೂಲಕ ಹರಿಸಿ ಹಸಿರು ಬೆಳೆಯನ್ನ ಬೆಳೀಲಿ ಅಂತ ನಾವು ಡ್ಯಾಮ್ ಕಟ್ತೀವಿ ಹೊರತು ಬರೀ ನೀರು ತುಂಬಿಸಕ್ಕಲ್ಲ. ಹಾಗೆ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದು ಡ್ಯಾಮ್ ಅನ್ನು ತುಂಬಿಸಿರ್ತಾನೆ. ಒಬ್ಬರಿಗೆ ವಿದ್ಯೆಯಲ್ಲಿ, ಒಬ್ಬರಿಗೆ ಹಣಕಾಸಿನಲ್ಲಿ, ಒಬ್ಬರಿಗೆ ಗೌರವ ಪದವಿಗಳಲ್ಲಿ, ಮತ್ತೊಬ್ಬರಿಗೆ ಕೌಶಲ್ಯದಲ್ಲಿ, ಎಲ್ಲರಿಗೂ ಒಬ್ಬೊಬ್ಬರಿಗೆ ತುಂಬಿಸಿಟ್ಟಿರ್ತಾನೆ. ಅದು ನಿನ್ನ ಉಪಯೋಗಕ್ಕೆ ಅಂತಲ್ಲ, ನೀನು ಉಪಯೋಗಿಸು. ಅದು ಯಾವಾಗ? ತೇನ ತ್ಯಕ್ತೇನ ಭುಂಜೀತ. ಕೊಟ್ಟು ಬಿಟ್ಟು ಉಪಯೋಗಿಸು. ಕೊನೆಗೆ ಹೇಳುತ್ತೆ ಮೊದಲನೇ ಸಣ್ಣ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು, ತೇನ ತ್ಯಕ್ತೇನ ಭುಂಜೀತ ಮಾ ಕೃತ್ಕಸ್ಯ ಸ್ವಿಧನಂ. ಕಷ್ಟಪಟ್ಟು ದುಡಿದು ಅನುಭವಿಸು. ಕಷ್ಟಪಟ್ಟು ದುಡಿದು ಅನುಭವಿಸು. ಮಾವ ಕುಟ್ಟೊಟ್ಟಲ್ಲಿ ಶೋಕಿ ಮಾಡಬೇಡ, ಅಪ್ಪ ಇಟ್ಟ ಆಸ್ತಿನಲ್ಲಿ ಮೆರಿಬೇಡ. ಕಷ್ಟಪಟ್ಟು ದುಡಿ, ಬೆವರು ಸುರಿಸು. ಮಾ ಕೃತ್ಕಸ್ಯ ಸ್ವಿಧನಂ. ಇದೆಲ್ಲ ಹೇಳ್ಕೊಡೋದು ಉಪನಿಷತ್ತು. ಜೀವನವನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಬರೀ ಅದೊಂದು ಈಶಾವಾಸ್ಯ ಉಪನಿಷತ್ ನಾನು ಹೇಳ್ತಾ ಹೋದ್ರೆ ಇನ್ನೊಂದು ವಾರ ಇವ್ರ ಮನೆಗೆ ಬರ್ತಿರ್ಬೇಕಾದ್ರೆ. ಯಾಕಿಷ್ಟೆಲ್ಲ ಅಂದ್ರೆ ನಾವು ಜೀವನವನ್ನ ಹೇಗೆ ನೋಡ್ತೀವಿ, ಹೇಗೆ ತಗೋತೀವಿ. ಎಲ್ಲವನ್ನೂ ಮಾಡು, ಯಾವುದನ್ನು ಬಿಡು ಅಂತ ಹೇಳಲ್ಲ. ಅನಂತವಾಗಿರು. ನಿನ್ನ ಜೀವನಕ್ಕೆ ಏನಿರ್ಬೇಕು ಎಲ್ಲ ಮಾಡ್ಕೊ. ಆದರೆ ನಿನ್ನ ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನ ಹೇಳುತ್ತೆ. ಆ ಪ್ರಯತ್ನಕ್ಕೋಸ್ಕರವೇ ನಾವೇನ್ ಮಾಡ್ತೀವಿ? ಪೂಜೆಗಳು, ಪುನಸ್ಕಾರಗಳು, ಕುಂಕುಮಾರ್ಚನೆಗಳು ಎಲ್ಲವನ್ನ ಮಾಡ್ತಾ 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 ಹೋಗುದು ಅಷ್ಟೇ. ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ದೇವತಾ ಪ್ರೀತ್ಯರ್ಥಂ ಲಲಿತಾ ಸಹಸ್ರನಾಮ ಪೂರ್ವಕ ಕುಂಕುಮಾರ್ಚನ ಪೂಜಾಂಚ ಕರಿಷೆ ಅಂತ ಕುಂಕುಮಾರ್ಚನೆ ಮಾಡ್ತೀವಿ. ಶುರು ಮಾಡೋಣ. ಏನಿ ಕುಂಕುಮಾರ್ಚನೆ ಮಾಡಿದ್ರೆ ಅವಳಿಗೆ ಪ್ರೀತಿ ಆಗ್ಬಿಡತ್ತೆ. ಇಲ್ಲೇರಿಲ್ಲ, ಪಾಪ ಕಾಯ್ಕೊಂಡು ಕೂತಿರ್ತಾರೆ, ಯಾರಾದ್ರೂ ನನಗೆ ಕುಂಕುಮಾರ್ಚನೆ ಮಾಡಿ ಅಲ್ವಾ? ಪಾಪ ಅವಳು ಪ್ರೀತ್ಯರ್ಥಂ ತಾನೆ. ನೀನೇನೋ ಕುಂಕುಮಾರ್ಚನೆ ಮಾಡಿದ ತಕ್ಷಣ ಅವಳಿಗೆ ಇದು ನನ್ನನ್ನು ಇವರು ರೆಕಗ್ನೈಸ್ ಮಾಡಿಬಿಟ್ರು ಅಂತ ಎಷ್ಟು ಸಂತೋಷ ಆಗ್ಬಿಡುತ್ತೆ, ಹೌದಾ? ಹಾಗೆ ಅವಳಿಗೆ ಆ ಥರ ಸಂತೋಷ ಆಗದೆ ಅವಳನ್ನ ನಾವು ಯಾಕೆ ಪೂಜಿಸ್ಬೇಕು? ಮತ್ತೆ ಹಾಗಾದ್ರೆ ಕುಂಕುಮಾರ್ಚನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಏನು ಉದ್ದೇಶ ಅಂದ್ರೆ ಅವಳ ಗುಣಮಾನ ಗಾನ ಮಾಡ್ತಾ ಮಾಡ್ತಾ ನಾವು ಕೂಡ ಆ ರೀತಿಯಾಗಿ ಆಗ್ಬೇಕು ಅನ್ನುವ ಮಾರ್ಗದರ್ಶನಕ್ಕೆ ಕುಂಕುಮಾರ್ಚನೆ ಹೊರತು ಅವಳ ಪ್ರೀತಿಗಲ್ಲ. ನಾ ಮಾತ್ರ ಇದಾಗೆ ಇರ್ತೀನಿ, ಅವಳಿಗೆ ಮಾತ್ರ ದಿನಾ ಕುಂಕುಮಾರ್ಚನೆ ಮಾಡ್ತೀನಿ. ಏನು ಪ್ರಯೋಜನ? ನಿನ್ನ ಕುಂಕುಮಾರ್ಚನೆಗೆ, ನಿನ್ನ ಪಾರಾಯಣಕ್ಕೆ ಯಾವ ಬೆಲೆ? ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್. ಅದು ಅಷ್ಟೋತ್ತರ ಕುಂಕುಮಾರ್ಚನೆಯ ಉದ್ದೇಶವೇ ಅದು. ನಿಷ್ಕ್ರೋಧ ಕ್ರೋಧ ಶಮನಿ, ನಿರ್ಲೋಭ ಲೋಭ ನಾಶಿನಿ ಹೇಳೋದಲ್ಲ, ಅದು ಹೃದಯಕ್ಕೆ ದಾಟಬೇಕು. ನಿಷ್ಕ್ರೋಧ ಕ್ರೋಧ ಶಮನಿ. ಅಮ್ಮ ನಿನಗೆ ಕ್ರೋಧ ಇಲ್ಲ,
ಈ ಕ್ರೋಧವನ್ನ ಕಳೀತಕ್ಕಂಥಳು ನೀನು. ಆದ್ರೆ ನನ್ನಲ್ಲಿ ಯಾಕಮ್ಮ ಇಷ್ಟೊಂದು ಕೋಪ ಇಟ್ಬಿಟ್ಟಿದ್ಯಾ ಅಮ್ಮ, ಅದನ್ನ ಕಳಿಯಮ್ಮ. ನಮಗ ಭಾವನೆಗಳು ಬರಬೇಕು. ಅದು ಹೇಳುದು ಯಾತಕ್ಕೆ? ನಿಷ್ಕ್ರೋಧ ಹೇಳ್ಬಿಟ್ಟು ಅವಳು ಪ್ರೀತಿ ಅಲ್ಲ. ಯಾವಾಗ ಅವಳಿಗೆ ಪ್ರೀತಿ ಆಗತ್ತೆ? ನಿನ್ ಕ್ರೋಧ ಕಡಿಮೆ ಆದಾಗ ಅವಳು ಪ್ರೀತಿ ಆಗತ್ತೆ. ನಿಷ್ಕ್ರೋಧ ಕ್ರೋಧ ಶಮನಿ, ನಿರ್ಲೋಭ ಲೋಭನಾಶಿನಿ, ನಿಸ್ಸಂಶಯ ಸಂಶಯಗ್ನಿ, ನಿರ್ಭವ, ಇದೆಲ್ಲವನ್ನ ಹೇಳ್ಕೊಂಡ್ಬರುವಾಗ ನಮ್ಮ ಹೃದಯಕ್ಕೆ ಅದು ದಾಟಿ ನಮ್ಮ ಚೂರು ಬದಲಾವಣೆಗಳಾಗಬೇಕು. ನನ್ನಮ್ಮ ಹೇಗಿದ್ದಾಳೆ ಹಾಗೆ ನಾನು ಆಗಬೇಕು ಅಂತ ನಮ್ಮ ಮನಸ್ಸಿಗೆ ಬಂದು ಹೃದಯಕ್ಕೆ ತುಂಬಿಕೊಂಡು ಜೀವನದಲ್ಲಿ ಚೂರು ಬದಲಾವಣೆಗೆ ಅವಕಾಶ ಮಾಡಿಕೊಂಡ್ರೆ ಮಾತ್ರವೇ ಅವಳಿಗೆ ಪ್ರೀತಿಯಾಗತ್ತೆ ಹೊರತು ನಾನಿದ್ದಾಗೆ ತಿನ್ನುವೆ, ನಾನು ದಿನ ಕುಂಕುಮಾರ್ಚನೆ ಮಾಡ್ತೀನಿ ಇರುವುದೇ ಇಲ್ಲ. ಅದು ಅಹಂಕಾರ ಮತ್ತೊಂದು ಮ್ಯಾಕ್ಸಿಮಿಟಿ. ಅದು ಅದರೊಳಗೆ ನಾವು ಯಾವ್ದಕ್ಕೋಸ್ಕರ ಕಳ್ಕೋಬೇಕು ಅಂತ ಮಾಡ್ತೀವಿ ಅದನ್ನೇ ಇನ್ನೂ ಬೆಳೆಸ್ಕೊತಾ ಹೋಗ್ತೀವಿ. ದಟ್ ಇಸ್ ದ ಟ್ರಾಜಿಡಿ. ಪ್ರತಿಯೊಂದರಲ್ಲೂ ಅಷ್ಟೇ. ಯಾವುದೇ ನೀ ಕುಂಕುಮಾರ್ಚನೆಯನ್ನು ಮಾಡ್ಕೋ, ಯಾವುದೇ ಹೇಳು, ಏನನ್ನಾರು ಹೇಳು, ಅದರೊಳಗೆಲ್ಲ ತುಂಬಿರೋದು ಅಷ್ಟೇ. ನಮ್ಮನ್ನು ನಾವು ಹೇಗೆ ಪ್ರತಿನಿಧಿಸ್ಕೋಬೇಕು ಅಂತ ಪ್ರತಿಯೊಂದನ್ನು ಗಮನಿಸ್ತಾ ಅಲ್ಲಿ ಏನ್ ಹೇಳಿದೆ ಅದನ್ನ ನನ್ನ ಭಾವಕ್ಕೆ ತಗೊಂಡು ನಾನು ಪರಿವರ್ತನೆಯಾಗಿ ನಾನು ನನ್ನ ಉನ್ನತೀಕರಣವನ್ನು ಮಾಡ್ಕೊಳ್ಳೋದ್ರಿಂದ ಪ್ರೀತಿ ಆಗತ್ತೆ ಹೊರತು ನೀವು ಬರೀ ಕುಂಕುಮ ಉದುರಿಸ್ಬಿಟ್ರೆ ಅವಳಿಗೇನು ಪ್ರೀತಿ ಆಗಲ್ಲ. ವಿಷ್ಣು ಸಹಸ್ರನಾಮವನ್ನೇ ಹೇಳ್ಕೊ, ಯಾವುದೋ ನಿನ್ಗೇನು ಬರುತ್ತೆ ಅದು ಭಯಕೃತ್ ಭಯ ನಾಶನಃ ಅಂತ ಹೇಳ್ಕೊಂಡು ಹೋಗ್ತೀಯ. ಅವಾಗ ಅನ್ನಿಸ್ಬೇಕು ಭಗವಂತ ಭಯವನ್ನು ಸೃಷ್ಟಿ ಮಾಡೋದು ನೀನೇ, ಭಯವನ್ನು ನಾಶ ಮಾಡೋದು ಅದೇ, ನಾನು ಯಾಕೆ ಹೆದರ್ಕೋಬೇಕು ಅನುಭವನಾಗೂ ಬರಬೇಕು. ಸುಮ್ಮನೆ ಕುತ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿದ್ದು ರೂಪಗಳು ಮಾಡ್ಕೊಂಡು ಹೇಳ್ತೀವಿ, ಆದ್ರೆ ಒಬ್ಬರ ಅಹಂಕಾರನೂ ತಗಲ್ಲ. ಇನ್ನೂ ಚೂರು ಬೆಳೀತಾ ಬರುತ್ತೆ. ನಮ್ಮ ಗ್ರೂಪ್ನವ್ರು ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಗೊತ್ತಾ? ಆ ಗ್ರೂಪ್ನವ್ರು ಏನು ಪ್ರಯೋಜನ? ಟೀಕೆ ಅಲ್ಲ, ನಾನು ಕಣ್ಣಾರೆ ಕಂಡ ಸತ್ಯ. ಶೃಂಗೇರಿಯ ಮಹಾ ಸನ್ನಿಧಾನ ಅವರುಗಳು ಬಂದಾಗ ಕೆಲವು ಗ್ರೂಪ್ಗಳು ಬರ್ತಾರೆ ಸಮರ್ಪಣೆಗೆ. ಗುರುಗಳ ಮಾತನ್ನ ಕೇಳುವಷ್ಟು ಪೇಷನ್ಸ್ ಇರಲ್ಲ. ಅವರು ಹೇಳಿದ್ದಾಯ್ತಾ ಸೀರೆ ಕೊಡುಕೊಂಡು ಹೊರಡ್ತಾ ಇರ್ತಾರೆ. ಐ ಹ್ಯಾವ್ ಸೀನ್ ಇನ್ ಸಮ್ ವಿಡಿಯೋಸ್. ಕೂತ್ಕೊಳ್ಳಿ, ದಯವಿಟ್ಟು ಯಾರು ಎದ್ದೇಳಬಾರ್ದು, ಈಗ ಗುರುಗಳು ಮಾತಾಡ್ತಾ ಇದ್ದಾರೆ ಅಂತ ಅವ್ರ ಪಾಪ ಮೈಕ ಆ ಮಟ್ಟಕ್ಕೆ ಇದೀವಿ ನಮ್ಮ. ಏನು ಬದಲಾವಣೆಯನ್ನು ಕಂಡ್ವಿ ನಾವು? ವಾಟ್ ಚೇಂಜಸ್ ವಿ ಹ್ಯಾವ್ ಡಿಡ್ ಅಲ್ವಾ? ಎಲ್ಲವೂ ಆಂತರ್ಯಕ್ಕೆ ಇಳಿದು ಒಂದೊಂದನ್ನು ನಾನು ನನ್ನ ಹೃದಯಕ್ಕೆ ತಗೊಂಡು ನನ್ನ ಪರಿವರ್ತನೆ ಮಾಡ್ಕೊಳ್ಳೋಕೆ ಇವೆಲ್ಲ ಇರೋದು. ಭಗವಂತನ ಪ್ರೀತಿ ನೀನು ಹೀಗೆಲ್ಲ ಮಾಡೋದ್ರಿಂದ ಆಗಲ್ಲ, ನೀ ಬದಲಾದ್ರೆ ಮಾತ್ರವೇ ಭಗವಂತನಿಗೆ ಪ್ರೀತಿ. ಕೊನೆಯದಾಗಿ ನಮಗೆ ಯಾವಾಗ ಸಂತೋಷ ಆಗತ್ತೆ ಅಂದ್ರೆ ನಮ್ಮ ಮಕ್ಕಳು ನಮ್ಮಂತೆಯೇ ಎಳೆದು ಬೆಳೆದು ನಿಂತಾಗ ಎಲ್ಲ ತಂದೆ ತಾಯಿಗಳಿಗೂ ಸಂತೋಷ ಆಗತ್ತೆ. ಹಾಗೆ ಜಗನ್ಮಾತೆಗೂ ಯಾವಾಗ ಅವಳಿಗೆ ಪ್ರೀತಿ ಉಂಟಾಗತ್ತೆ ಅಂದ್ರೆ ಎಲ್ಲವೂ ಅವಳಂತೆ ಆಗುವ ಪ್ರಯತ್ನವನ್ನ ನಾವು ಮಾಡಿದ್ರೆ ಮಾತ್ರವೇ ಅವಳಿಗೆ ಪ್ರೀತಿ ಆಗತ್ತೆ ಹೊರತು ಕುಂಕುಮಾರ್ಚನೆಯನ್ನ ಮಾಡಿಬಿಟ್ರೆ ಮಾತ್ರ ಆಗಲ್ಲ ಅಂತ ಹೇಳ್ತಾ ಈಗ ನಾವು ಜಗನ್ಮಾತೆಯ ಲಲಿತಾ ತ್ರಿಪುರ ಸುಂದರಿಯ ಕುಂಕುಮಾರ್ಚನೆಯನ್ನ ಈ ಪವಿತ್ರವಾದ ದಿನದಲ್ಲಿ ಮಾಡ್ತಾ, ಅಮ್ಮ ನಿನ್ನಂತೆ ನಾನಾಗ್ಬೇಕಮ್ಮ, ಅಮ್ಮ ನನ್ನನ್ನು ನಾನೇ ಬದಲಾಯಿಸ್ಕೊಳಕ್ಕಾಗಲ್ಲಮ್ಮ, ಅಮ್ಮ ನೀ ನನ್ನ ಅಮ್ಮ ಅಲ್ವೇನಮ್ಮ, ನನ್ನನ್ನು ಬದಲಾಯಿಸಮ್ಮ ಅಂತ ಹೇಳ್ತಾ ಪ್ರತಿಯೊಂದನ್ನು ಅನುಸಂಧಾನ ಮಾಡಬೇಕು. ಇದೆಲ್ಲವನ್ನ ನಿನಗೆ ಹೇಳಬೇಕು ಅಂತಾನೆ ನಮಗೆ ಗ್ರಂಥ ರಚನೆ ಆಗಿರೋದು ಶ್ರೀಚಕ್ರ ನಿಲಯೇ. ಅದಕ್ಕೆ ಇದೊಂದು ಬರೀ ಗ್ರಂಥ ಅಲ್ಲ, ತಾಯಿಯೇ ಅದರೊಳಗೆ ಅವಳ ಶಕ್ತಿಯ ಆವಿರ್ಭಾವ ಆಗಿದ್ದಾಳೆ ಅಂದ್ರೆ ಆ ಭಾವಗಳನ್ನೆಲ್ಲ ತುಂಬಿಟ್ಟಾಗ ಆ ಶಕ್ತಿಯ ಆವಿರ್ಭಾವ ತಾನಾಗಿ ಆಗತ್ತೆ. ಹಾಗಾಗಿ ಈ ಲಲಿತಾ ಸಹಸ್ರನಾಮದ ಭಾವಾರ್ಥದ ಗ್ರಂಥ ಅಲ್ಲ ಶ್ರೀಚಕ್ರ ನಿಲಯೇ. ಶ್ರೀಚಕ್ರ ನಿಲಯೇ ಭಾವಾನುಸಂಧದ ಗ್ರಂಥ. ಅಲ್ಲಿ ಭಾವದ ಅನುಸಂಧಾನವೇ ಹೊರತು ಅರ್ಥ ಅಲ್ಲ, ಭಾವಾರ್ಥ ಅಲ್ಲ. ಹಾಗೆಯೇ ಅದಕ್ಕೆ ಶಕ್ತಿ ಪೂರ್ವಕವಾಗಿರುವುದರಿಂದ ಅದು ಸಾಕ್ಷಾತ್ ಶ್ರೀಚಕ್ರಕ್ಕೆ ಸಮನಾಗಿರ್ತಕ್ಕಂಥ ಗ್ರಂಥ ರೂಪದಲ್ಲಿರ್ತಕ್ಕಂಥ ತಾಯಿ ಅಷ್ಟೇ. ನಿನ್ನಲ್ಲಿ ಆ ಶಕ್ತಿ ಇದ್ರೆ
ಒಂದು ಕಲ್ಲನ್ನು ಮುಟ್ಟಿದ್ರೆ ಅದು ದೇವರಾಗಿ ಹೋಗ್ಬಿಡುತ್ತೆ. ನಿನ್ನೆಲ್ಲ ಶಕ್ತಿ ಇರ್ಬೇಕಷ್ಟೆ. ಹಾಗಾಗಿ ಅದು ಬರೀ ಒಂದು ಪುಸ್ತಕವಾಗಿ ಉಳಿಲಿಲ್ಲ, ಗ್ರಂಥವಾಗಿ ಅದು ತಾಯಿಯ ಸಾಕ್ಷಾತ್ ರೂಪವೇ ಆಗಿದೆ ಅಂತ ಹೇಳ್ತಾ